ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ಸಂಪ್ರದಾಯವನ್ನ ಮುರಿದು ಭಕ್ತಾದಿಗಳಿಗೆ ಹಾಗೂ ಅಡ್ಡೆಗಾರರ ಭಕ್ತಿ ಭಾವಕ್ಕೆ ತೊಂದರೆ ಕೊಡುತ್ತಿರುವ ಶಾಸಕರ ವಿರುದ್ಧ ತಾಲೂಕಿನ ಜನತೆ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸಬೇಕಾಗತ್ತೆ ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಮುಂಭಾಗ ಪುರಾತನ ಕಾಲದಿಂದಲೂ ಸೇವೆ ಸಲ್ಲಿಸುತ್ತಿರುವ ಅಡ್ಡೆಗಾರರ ವಿರುದ್ಧ ಟೆಂಡರ್ ಪ್ರಕ್ರಿಯೆ ಕರೆದಿರುವುದನ್ನು ವಿರೋಧಿಸಿ ಅಡ್ಡೆಗಾರರು ಹಾಗೂ 8 ಮೂಲೆಯ ನಾಡ ಪಟೇಲರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರ ಪರವಾಗಿ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಅವರು 900 ವರ್ಷಗಳ ಇತಿಹಾಸವಿರುವ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ದೇಗುಲಕ್ಕೆ ಪೂರ್ವಿಕರ ಕಾಲದಿಂದಲೂ ಇಲ್ಲಿ ಪ್ರತಿಫಲಾಕ್ಷವಿಲ್ಲದೆ ಅಡ್ಡೆಗಾರರ ಯಜ್ಞ ಮಣೆಗಾರರು ನಾಡ ಪಟೇಲರು ನಗಾರಿ ಬಾರಿಸುವವರು ಸೇರಿದಂತೆ 10 ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಏಕಾಏಕಿ ಭಗವಂತನಿರುವ ಸ್ಥಳದಲ್ಲಿ ರಾಜಕೀಯವನ್ನ ತಂದು ಟೆಂಡರ್ ಪ್ರಕ್ರಿಯೆ ನೀಡುತ್ತಿರುವ ಹಿಂದಿನ ಹುನ್ನಾರವಾದರೂ ಏನು? ಒಬ್ಬ ತಾಲೂಕಿನ ಜನಪ್ರತಿನಿಧಿಗಳಾದ ನೀವು ಇಲ್ಲಿಯ ಆಚಾರ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಚರ್ಚಿಸಬೇಕು. ಆದರೆ ಅದನ್ನ ಬಿಟ್ಟು ರಾಜಕೀಯವನ್ನ ದೇಗುಲದಲ್ಲಿ ಮಾಡಬಾರದು. ಇವೆಲ್ಲ ವಿಚಾರಗಳನ್ನ ತಿಳಿದ ನಮ್ಮ ನಾಯಕರಾದ ಬಿ ಶಿವರಾಮ್ ಅವರು ಸಂಬಂಧಪಟ್ಟ ಮಂತ್ರಿಗಳ ಹಾಗೂ ಅಧಿಕಾರಿಗಳ ಜೊತೆ ಚರ್ಚಿಸಿ ಪತ್ರ ಮಾಡಿಸಿಕೊಂಡು ಬಂದಿದ್ದು, ಆದರೆ ಶಾಸಕರು ಇಲ್ಲಿಯ ಆಡಳಿತ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಪತ್ರವನ್ನ ಕೊಟ್ಟಿಲ್ಲ. ಯಾಕಂದ್ರೆ ಒಳಗೊಳಗೆ ಇವರ ಹಿಂಬಾಲಕರಿಗೆ ಟೆಂಡರ್ ಕಲ್ಪಿಸುವ ಹುನ್ನಾರ ನಡೆಸುತ್ತಿದ್ದಾರೆ. ಹಿಂದಿನಿಂದ ನಡೆದುಕೊಂಡು ಬರುತ್ತಿರುವ ಧಾರ್ಮಿಕ ಪದ್ಧತಿಗೆ ಹೊರಗಡೆಯಿಂದ ಬಂದಿರುವ ನಿಮಗೆ ಆಚಾರ ವಿಚಾರಗಳು ಗೊತ್ತಿರುವುದಿಲ್ಲ. ಈ ಕೂಡಲೇ ತಾವುಗಳು ಇದರ ಬಗ್ಗೆ ಕೈ ಹಾಕುವುದನ್ನ ಬಿಟ್ಟು ಹಿಂದಿನ ಪದ್ಧತಿಯಂತೆ ಅವಕಾಶ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳು ಸಾರ್ವಜನಿಕರು ಸೇರಿದಂತೆ ಸುಮಾರು 5,000ಕ್ಕೂ ಹೆಚ್ಚು ಭಕ್ತರೊಂದಿಗೆ ಸೇರಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ನಂತರ ಮಾತನಾಡಿದ ಅಡ್ಡೆಗಾರರ ಸಂಘದ ಅಧ್ಯಕ್ಷ ಶೈಲೇಶ್, 4 ಮೂಲೆ ಅಡ್ಡೆಗಾರರಾದ ನಾವು ಹಿಂದಿನ ಸಂಪ್ರದಾಯದ ಉಳಿಸಿಕೊಳ್ಳಲು ದೇವಾಲಯದ ಅಡ್ಡೆ ಹೊರುವುದು, ರಥ ಕಟ್ಟುವುದು ಇನ್ನಿತರ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. 3 ತಿಂಗಳ ಹಿಂದೆ ಹೊಸ ಆದೇಶವನ್ನ ಯಾವ ರಾಜಕಾರಣಿಗಳು ಮಾಡಿಸಿಕೊಂಡು ಬಂದಿದ್ದಾರೆ ಎಂದು ನಮಗೆ ಗೊತ್ತಿಲ್ಲ. ಅದರಂತೆ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ದೇವಾಲಯದ ಹಳೆ ಸಂಪ್ರದಾಯ ಬದಿಗೊತ್ತಿ ಟೆಂಡರ್ ಮಾಡಿಕೊಳ್ಳಲು ಆದೇಶ ಹೊರಡಿಸಿದರು. ಆದ್ದರಿಂದ ಅಡ್ಡೆಗಾರರ ಸಂಘ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಸೇರಿ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ಇನ್ನು ದೇಗುಲದ ಆಡಳಿತ ಮಂಡಳಿ ಮಾಜಿ ಧರ್ಮದರ್ಶಿ ಬಿಎಂ ರಂಗನಾಥ್ ಹಾಗೂ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ವಿಜಯ ಕೇಶವ ಮತ್ತು ಅಡ್ಡೆಗಾರರ ಸಂಘದ ಕಾರ್ಯದರ್ಶಿ ವೆಂಕಟೇಶ್ ಮಾತನಾಡಿ, ದೇಗುಲದಲ್ಲಿ ಸಂಪ್ರದಾಯದಂತೆ ಆಚರಣೆಗಳು ಹಿಂದಿನಿಂದ ನಡೆಯುತ್ತಿದ್ದವು. ಆಚರಣೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಲು ಸ್ಥಳೀಯ ಮುಖಂಡರು ಹೊರಟಿದ್ದಾರೆ. ಇದು ನಿಜಕ್ಕೂ ದುರಾದೃಷ್ಟಕರ. ಇಲ್ಲಿ ಪ್ರತಿನಿತ್ಯ ಸೇವೆ ಸಲ್ಲಿಸುವ ಅಡ್ಡೆಗಾರರ ಪರವಾಗಿ ನಾವು ಮಾಜಿ ಸಚಿವರಾದ ಬಿ ಶಿವರಾಮ್ ಅವರಲ್ಲಿ ಕೇಳಿಕೊಂಡಾಗ ಅವರು ಮುಜರಾಯಿ ಸಚಿವರಿಂದ ದೂರವಾಣಿ ಮೂಲಕ ಮಾತನಾಡಿ, ಯಾವುದೇ ಕಾರಣಕ್ಕೂ ಹಳೆಯ ಸಂಪ್ರದಾಯವನ್ನ ಮುರಿದು ಟೆಂಡರ್ ಕರೆಯಬಾರದು, ಜೊತೆಗೆ ದೇಗುಲದ ಪುರಾತನ ಆಚರಣೆಗೆ ಅಡ್ಡಿಪಡಿಸಬಾರದು ಎಂದು ಕೇಳಿದಾಗ ಮಾನ್ಯ ಸಚಿವರು ದೂರವಾಣಿ ಮುಖಾಂತರ ಕಮಿಷನರ್ ಅವರಿಗೆ ತಿಳಿಸಿರುತ್ತಾರೆ. ಆದರೆ ಕಮಿಷನರ್ ಬದಲಾವಣೆ ಆಗಿದ್ದು ಕಮಿಷನರ್ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಸಲ್ಲಿಸಿರುತ್ತಾರೆ. ಈ ಟೆಂಡರ್ ಕರೆಯುವುದಕ್ಕೂ ಮುಂಚೆ ಸ್ಥಳೀಯ ಸಂಪ್ರದಾಯ ಆಚರಣೆ ಮುಂದುವರೆಸಿಕೊಂಡು ಹೋಗಬೇಕು ಎಂದು. ಆದರೆ ಅಡ್ಡೆದಾರರ ಬೆಳವಣಿಗೆ ಸಹಿಸದ ಕೆಲವರು ಈ ರೀತಿ ಅವರನ್ನ ಮಟ್ಟ ಹಾಕಲು ಸಂಚು ಮಾಡುತ್ತಿದ್ದು, ದೇಗುಲದ ಭಕ್ತರಾದ ನಾವುಗಳು ಇದನ್ನ ಸಹಿಸುವುದಿಲ್ಲ. ಈ ಕೂಡಲೇ ಸ್ಥಳೀಯ ಶಾಸಕರು ಗಮನ ಹರಿಸಿ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಆಗ್ರಹಿಸಿದರು. ತಿರುಚಿ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡಲು ನೀವೇನು ಬೇಲೂರಲ್ಲಿ ಹುಟ್ಟಿದ್ದೀರಾ? ಬೇಲೂರು ಇತಿಹಾಸ ನಿಮಗೆ ಗೊತ್ತಿದೆಯಾ? ಬೇಲೂರಲ್ಲಿ ನೀವು ಬೆಳೆದಿದ್ದೀರಾ? ಏನಾದರೂ ನಿಮಗೆ ಗೊತ್ತಿದೆಯಾ? ಫಸ್ಟು ಇದೊಂದು ವಿಚಾರನ ನೀವು ಫಸ್ಟು ಮನಗಣನೆ ಮಾಡಬೇಕು. ನೀವು ನಿಮ್ಮ ರಾಜಕೀಯ ಮಾಡಿ ಬೇಡ ಅನ್ನಲ್ಲ, ನಿಮ್ಮ ಪಕ್ಷದ ಪರವಾಗಿ ಹೋರಾಟ ಮಾಡಿ ಬೇಡ ಅನ್ನಲ್ಲ. ಆದರೆ ಶ್ರೀ ಚೆನ್ನಕೇಶವ ಸ್ವಾಮಿಯ ಇತಿಹಾಸನೇ ನೀವು ಬದಲಾವಣೆ ಮಾಡೋಕ್ಕೆ ಅಲ್ಲಿಂದ ನಿಮ್ಮ ಊರಿಂದ ಇಲ್ಲಿಗೆ ಬಂದು ಗೆದ್ದು ಇಲ್ಲಿ ಈ ಥರ ತೊಂದರೆ ಕೊಡೋಕ್ಕೋಸ್ಕರ ಬಂದಿದ್ದೀರಾ ಅಂತ ನಾನು ಮಾಧ್ಯಮದ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತ ಅಂದರೆ, ಮಾನ್ಯ ಶಾಸಕರು ಅಧಿಕಾರಿಗಳನ್ನು ಹೆದರಿಸ್ಕೊಂಡು ತಾವು ಬೇಕಾಬಿಟ್ಟಿ ಮಾತಾಡಿ ಅವರಿಗೆ ಕೆಟ್ಟ ರೀತಿಯಲ್ಲಿ ಮಾತಾಡಿ ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ. ನೀವು ತುಂಬ ಬೈದಿದ್ದೀರಾ. ಆ ವಿಚಾರನ ನಾವು ಇನ್ನೂ ಮುಂದೆ ಎಲ್ಲರ ಮುಂದೆನೂ ನಾವು ಆ ವಿಡಿಯೋನೂ ಸಮೇತ ಇಡ್ತೀವಿ.
ಜಾತಿ ನಿಂದನೆನೂ ಮಾಡಿದ್ದೀರಾ, ನೀವು ಎಲ್ಲನೂ ನೀವು ಮಾಡಿದ್ದೀರಾ. ಅದನ್ನೆಲ್ಲನೂ ನಾವು ಒಂದಿನ ತಕ್ಕೊಂತೀವಿ. ನಾವು ಪುರಸಭೆ ಅಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಟೌನಲ್ಲಿ ನಾವೇನು ಕೆಲಸ ಮಾಡಬೇಕು ಅಂತ ಇದ್ದೀವಿ ಅದನ್ನು ಮಾಡೋಕ್ಕೆ ಬಿಡಿ. ನೀವು ನಿಮ್ಮ ಅವಧಿಯಲ್ಲಿ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡಿ, ನಾವು ಸಹಕಾರ ಕೊಡ್ತೀವಿ. ನಾವು ಮೊನ್ನೆ ಯಾವುದೋ ಒಂದು ಹೊತ್ಕೊಂಡ್ಬಂದಿದ್ದೀವಿ, ನಮ್ಮ ವಂಶ ಪರಂಪರೆ ಹೊತ್ಕೊಂಡ್ಬಂದಿದ್ದೀವಿ. ಇದಕ್ಕೆ ಧಕ್ಕೆ ಉಂಟು ಮಾಡಿದ್ರೆ ಕಾಣದ ಕೈಗಳು ತುಂಬ ಧಕ್ಕೆ ಉಂಟು ಮಾಡ್ತಿದ್ದಾವೆ. ಆ ಚನ್ನಕೇಶವನ ಶಾಪ ನೀಡ್ತಾನೆ. ಯಾಕೆಂದರೆ ನಾವು ಒಂದು ಊರಲ್ಲ, ನಮ್ಮ ಬೇಲೂರು ತಾಲೂಕಲ್ಲಿ ಒಂದು ವಿಶ್ವ ಪರಂಪರೆ ದೇವಸ್ಥಾನ ಇದು ಒಂದು ಊರಿನ ಒಗ್ಗಟ್ಟಲ್ಲಿ ನಾವು ಮಾಡ್ತಾ ಇರೋಂಥದ್ದು ಒಂದು 4 ಮನೆ ಇದು. ನಮ್ಮ ಇದಕ್ಕೆ ವಂಶ ಪದ್ಧತಿ ಕೈ ಹಾಕಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ. ಅಧಿಕಾರಿಗಳು ಸಹ ಇದಕ್ಕೆ ನಮಗೆ ಇದು ಮಾಡ್ತಾ ಇದ್ದಾರೆ, ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮ ನ್ಯಾಯ ಧರಿಸ್ಕೊಟ್ಟು ನಾವು ಪತ್ರಿಕಾ ಮಾಧ್ಯಮವನ್ನು ಕೇಳೋದಿಷ್ಟೇ. ನಾವು ಯಾವುದೇ ರೀತಿಯಾದಂಥ ಇಲ್ಲಿ ಸಂಬಳಕ್ಕಿಲ್ಲ, ಗೌರವಧನ ಮಾತ್ರ ನಾವು ಇಲ್ಲಿ ಪಡೀತಾ ಇರತಕ್ಕಂಥ. ಇಲ್ಲಿ ಪ್ರತಿಯೊಂದು ನಮ್ಮ 4 ಹಳ್ಳಿ, ನಮ್ಮ 4 ಊರು, ನಮ್ಮ ಬೇಲೂರು ಅಂದರೆ ಎಲ್ಲರೂ ಬೇಲೂರು, ನಾವು ಹೇಳೋದು ಬೇಲೂರು. 4 ಹಳ್ಳಿ ನಡೀತಾ ಇರೋಂಥ ಊರು ಇದು. 4 ಮೂಲೆ ಹೆಡ್ಡೆಗಾರರು ಅಂತ ನಮ್ಮಲ್ಲಿ ಸಂಘ ಇರೋಂಥದ್ದು. ದಯಮಾಡಿ ನಾವು ಮಾಡ್ತಿರೋ ಪ್ರತಿಭಟನೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮರು ನಮಗೆ ಸಪೋರ್ಟ್ ಮಾಡೋಕೆ ತಮ್ಮಲ್ಲಿ ವಿಷಯ ಅಲ್ಲ. ಯಾರು ರಾಜಕೀಯದ ಪರವಾಗಿ ವಿರೋಧವಾಗಿ ಮಾತಾಡೋದು ಮೊದಲನೇ ತಪ್ಪು. ಇದು ನಮ್ಮ ಬೇಲೂರಿನ ಸಂಪ್ರದಾಯ. ಈ ಸಂಪ್ರದಾಯದಲ್ಲಿ ಅರ್ಚಕರು ಬರ್ತಾರೆ, ಅಡ್ಡೆಗಾರರು ಬರ್ತಾರೆ, ನಾಡ್ ಪಟೇಲರು ಬರ್ತಾರೆ, ನಗಾರಿ ಹೊಡೆಯೋರು ಬರ್ತಾರೆ, ಬಾಳೆಕಂಬ ಕಟ್ ಮಾಡೋರು ಬರ್ತಾರೆ. ಇದು ಹಿಂದಿನ ಸಂಪ್ರದಾಯ. ಈ ಸಂಪ್ರದಾಯ ಮೈಸೂರಿನ ಅರಸರು ಮ್ಯಾನ್ಯುಯಲ್ ಮಾಡಿಟ್ಟಿದ್ದಾರೆ. ಇದನ್ನು ಯಾರು ತೆಗಿಯೋಕ್ಕಾಗಲ್ಲ. ಇದು ಕಾನೂನುಬದ್ಧವಾಗಿದೆ. ಇದನ್ನು ಬಿಟ್ಟು ನಾವು ಹೋರಾಟ ಮಾಡಿದ್ರೆ, ಕಾನೂನು ಪರವಾಗಿ ಹೋರಾಟ ಮಾಡಿದ್ರೆ ಆಗೋಯ್ತು. ಇಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ಇದನ್ನು ಯಾರು ತಪ್ಸೋಕ್ಕೂ ಆಗೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಊರಿನ ಜಾತ್ರೆ ನಡಿಬೇಕಾದ್ರೆ ಊರಿನ ಜನ ಸೇರಬೇಕು. ಊರಿನ ಜನ ಸೇರಬೇಕು ಅಂದರೆ ಇವರೆಲ್ಲ ಸೇರಿದ್ರೆ ಮಾತ್ರ ಜಾತ್ರೆ ಆಗುತ್ತೆ. ಬೇಲೂರು ಬೆಳಿಬೇಕು ಅಂತಂದರೆ ಈ ಥರ ಎಲ್ಲ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಮಾಡೋ ಅಂಥದ್ದಲ್ಲ ಇದು. ದಯವಿಟ್ಟು ಎಲ್ಲರೂ ಅಡ್ಡೆಗಾರಿಗೂ ಸಮೇತ ನಾನು ಕೇಳ್ಕೊಳ್ತೀನಿ, ಅವರು ಸಮಾಧಾನವಾಗಿ, ಆಮೇಲೆ ಬೇಲೂರು ಶಾಸಕರು ಇರ್ಬೋದು, ಶಿವರಾಮ ಗಣೇಶ್ ಇವರು ಇರ್ಬೋದು, ಎಲ್ಲರೂ ಸಮಾಧಾನವಾಗಿ ಕೂತಿ ಚರ್ಚೆ ಮಾಡಿ ಇದಕ್ಕೊಂದು ಸ್ವಾಮಿ ದೇವಾಲಯದ ಇತಿಹಾಸದಂತೆ 900 ವರ್ಷಗಳಲ್ಲಿ ನಾವು ಬೇಲೂರಿನ 4 ಮೂಲೆ ಗ್ರಾಮಸ್ಥರುಗಳಾದ 4 ಮೂಲೆಯಾದ ಹಳೆ ಉತ್ಪತ್ನಹಳ್ಳಿ, ಹೊಸ ಉತ್ಪತ್ನಹಳ್ಳಿ, ಕುರುಬಗೆರೆ ಹಾಗೂ ಲಕ್ಷ್ಮೀಪುರದ 4 ಮೂಲೆ ಗ್ರಾಮಸ್ಥರು ಇಂದಿನ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಇಲ್ಲಿಯವರೆಗೆ ದೇವಾಲಯದ ಪೂಜಾ ಪುನಸ್ಕಾರಗಳಲ್ಲಿ ಅಡ್ಡೆಯನ್ನು ಹೊರುವುದು, ರಥ ಕಟ್ಟುವುದು, ಸಾರೆ ಕಟ್ಟುವುದು ಮತ್ತು ಕೈಮಣ ಕೊಡುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದು. ಆದರೆ ದಿಢೀರೆಂದು ಈಗ ಒಂದು 3 ತಿಂಗಳ ಹಿಂದೆ ಒಂದು ಹೊಸ ಆದೇಶವನ್ನು ಸನ್ಮಾನ್ಯ ಯಾವ ರಾಜಕಾರಣಿಗಳು ಇದರಲ್ಲಿ ಕುಮ್ಮಕ್ಕು ಕೊಟ್ಟು ಮಾಡಿಸ್ಕೊಂಡ್ಬಂದಿದ್ದಾರೋ ನಮಗೆ ಗೊತ್ತಿಲ್ಲ. ಅದರಂತೆ ಅಧಿಕಾರಿಗಳನ್ನು ಹೆದರಿಸಿ ಬೆದರಿಸಿ ನಮ್ಮ ಬೇಲೂರು ದೇವಾಲಯದ ಏನು ಹಳೆಯ ಸಂಪ್ರದಾಯವನ್ನು ಬದಿಗೊತ್ತಿ ಆ ಜಾಗಕ್ಕೆ ಟೆಂಡರನ್ನು ಮಾಡಿಕೊಳ್ಳಲು ಆದೇಶಿಸಿದ್ರು. ಅದರ ವಿರುದ್ಧ ನಾವು ಇವತ್ತು ಏನು ನಮ್ಮ ಅಡ್ಡೆಗಾರ ಸಂಘದಿಂದ, ಅದು ಬೇಲೂರಿನ ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ನಮ್ಮ ಸಪೋರ್ಟ್ ಮಾಡಿ ಇವತ್ತು ನಾವೊಂದು ತಹಶೀಲ್ದಾರ್ ಕಚೇರಿಯವರೆಗೆ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಏನು ಇವತ್ತು 900 ವರ್ಷದ ಇತಿಹಾಸವನ್ನು ಉಳ್ಳಂಥ ಒಂದು ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಅಡ್ಡೆಗಾರರನ್ನು